ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ? ಬಂಧುಗಳೇ, ಕೇರಳ ಮೂಲದ ನರ್ಸ್ ಒಬ್ಬರಿಗೆ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಈ ಪ್ರಕರಣ ಇದೀಗ ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ. ಈಗಾಗಲೇ ಯಮನ್ ದೇಶದ ಅಧ್ಯಕ್ಷ ಅಂತಿಮ ಮುದ್ರೆಯನ್ನ ಒತ್ತಿದ್ದಾಗಿದೆ. ಹೀಗಾಗಿ ಹೆಚ್ಚು ಕಡಿಮೆ ಇನ್ನೊಂದು ತಿಂಗಳಲ್ಲಿ ಗಲ್ಲು ಶಿಕ್ಷೆಯನ್ನ ಎಲ್ಲ ಸಾಧ್ಯತೆಯೂ ಇದೆ. ಒಂದು ಕಡೆಯಿಂದ ಆ ನರ್ಸ್ ಅನ್ನ ಉಳಿಸಿಕೊಳ್ಳೋದಕ್ಕೆ, ಅಂದರೆ ಮಗಳನ್ನ ಉಳಿಸಿಕೊಳ್ಳೋದಕ್ಕೆ ತಾಯಿ ಹರಸಾಹಸ ಪಡ್ತಾ ಇದ್ದಾರೆ. ಯಾವೆಲ್ಲ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಭಾರತದ ವಿದೇಶಾಂಗ ಇಲಾಖೆ ಅಂದ್ರೆ ಕೇಂದ್ರ ಸರ್ಕಾರವೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮಧ್ಯಪ್ರವೇಶವನ್ನು ಮಾಡಿದೆ. ಹೆಚ್ಚು ಕಡಿಮೆ ಇನ್ನೊಂದು ತಿಂಗಳಲ್ಲಿ ಸರಿಯಾದ ರೀತಿಯಲ್ಲಿ ಆ ಮಹಿಳೆಗೆ ನೆರವು ಸಿಕ್ಕಿಲ್ಲ ಅಂತ ಅಂದ್ರೆ ಆ ಮಹಿಳೆಯನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಮಹಿಳೆಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಹೀಗಾಗಿ ಆ ಮಹಿಳೆಯನ್ನ ಉಳಿಸಿಕೊಳ್ಳೋದಿಕ್ಕೆ ಯಾವೆಲ್ಲ ರೀತಿಯ ಪ್ರಯತ್ನ ಪಡೋದಿಕ್ಕೆ ಸಾಧ್ಯವೋ ಒಂದು ಕಡೆಯಿಂದ ಮಹಿಳೆಯ ತಾಯಿ, ಮತ್ತೊಂದು ಕಡೆಯಿಂದ ಸಾಕಷ್ಟು NGOಗಳು, ಇನ್ನೊಂದು ಕಡೆಯಿಂದ ಕೇಂದ್ರ ಸರ್ಕಾರ ಇವೆಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಪ್ರಯತ್ನ ಪಟ್ರೆ ಮಾತ್ರ ಆ ಮಹಿಳೆಯನ್ನ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ಯಾವುದೇ ಕಾರಣದಕ್ಕೂ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ನಾನಾ ರೀತಿಯಾದ ಪ್ರಯತ್ನಗಳಾಯಿತು. ಆದರೆ ಆ ಪ್ರಯತ್ನ ಸರಿಯಾದ ದಿಕ್ಕಿನಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ಸಾಗದಲೇ ಇರುವಂತ ಕಾರಣದಲ್ಲಿ, ಜೊತೆಗೆ ನಮ್ಮ ದೇಶದ ಕಾನೂನು ಬೇರೆ, ಯಮನ್ ದೇಶದ ಕಾನೂನು ಬೇರೆ, ಅದನ್ನ ಅರ್ಥೈಸಿಕೊಳ್ಳೋದೇ ಬಹಳ ಕಷ್ಟ ಆಗಿರೋ ಕಾರಣಕ್ಕಾಗಿ ಇಲ್ಲಿವರೆಗೂ ಯಾವುದೇ ಪ್ರಯತ್ನ ಕೂಡ ಸಫಲ ಆಗಿಲ್ಲ. ಈಗ ಕೊನೆಯ ಹಂತದಲ್ಲಿ ಒಂದಷ್ಟು ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಏನಾಗುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಹಾಗಾದ್ರೆ ಈ ನರ್ಸ್ ಮಾಡಿದಂತಹ ತಪ್ಪೇನು? ಆ ನರ್ಸ್ಗೆ ಗಲ್ಲು ಶಿಕ್ಷೆ ವಿಧಿಸಿದ್ಯಾಕೆ? ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವೀಕ್ಷಕರ, ಇದನ್ನ ಕೇಳ್ತಾ ಇದ್ರೆ ಯಾವುದೋ ಒಂದು ಸಿನಿಮಾ ಕತೆ ತರ ಅನ್ಸುತ್ತೆ, ಆದ್ರೆ ನಿಜವಾದ ಘಟನೆ ಇದು. ಇಡೀ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇರುವಂತ ಘಟನೆ ಇದು. ಆ ನರ್ಸ್ ಹೆಸರು ನಿಮಿಷಾ ಪ್ರಿಯಾ ಅಂತ. ವಯಸ್ಸು 4ರಿಂದ 35 ಆಸುಪಾಸು. ಮೂಲತಃ ಕೇರಳದವರು. ಇಲ್ಲಿ ಒಂದು ಹಂತಕ್ಕೆ ಎಜುಕೇಶನ್ ಎಲ್ಲವನ್ನು ಮುಗಿಸ್ತಾರೆ. ನಂತರ ನರ್ಸ್ ಆಗ್ಬೇಕು ಅಂತ ಎಲ್ಲ ಪ್ರಯತ್ನವನ್ನ ಪಡ್ತಾರೆ. ಅದಾದ ಬಳಿಕ ಯಾರದೋ ಸಹಾಯದ ಮೂಲಕ ಕೇರಳದಿಂದ ಸೀದಾ ಯಮನ್ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಹೋದ ಬಳಿಕ ಪ್ರೊಫೆಷನಲ್ ಆಗಿ ನರ್ಸ್ ಪ್ರಾಕ್ಟೀಸಿಂಗ್ ಎಲ್ಲವನ್ನು ಕೂಡ ಮುಗಿಸಿ ಅಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ನರ್ಸ್ ಕೆಲಸದಲ್ಲಿ ಅವರು ಪರಿಣಿತಿಯನ್ನ ಹೊಂದುತ್ತಾರೆ. 2011ರಲ್ಲಿ ಅವರಿಗೆ ಮದುವೆ ಮಾಡಲಾಗುತ್ತೆ. ಹೀಗಾಗಿ ಯಮನ್ದಿಂದ ಕೇರಳಕ್ಕೆ ವಾಪಸ್ ಬಂದು ಒಂದಷ್ಟು ದಿನಗಳ ಕಾಲ ಇಲ್ಲಿ ಇದ್ದು ಮದುವೆಯಾದ ಬಳಿಕ ಗಂಡನ ಜೊತೆಗೆ ಸೀದಾ ಯಮನ್ ದೇಶಕ್ಕೆ ಮತ್ತೊಮ್ಮೆ ಹೋಗ್ತಾರೆ. ಅಲ್ಲಿ ಹೋದ ಬಳಿಕ ಮಗು ಆಗುತ್ತೆ. ಮಗು ಆಗ್ತಾ ಇದ್ದ ಹಾಗೆ ಹಣಕಾಸಿನ ಸಮಸ್ಯೆ ಉಂಟಾಗುತ್ತೆ. ಅಲ್ಲಿ ಮಗುವನ್ನ ಸಾಕೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಅವರ ಗಂಡ ತನ್ನ ಮಗಳನ್ನ ಕರ್ಕೊಂಡು ಸೀದಾ ಭಾರತಕ್ಕೆ ವಾಪಸ್ ಬರ್ತಾರೆ. ಹೆಚ್ಚು ಕಡಿಮೆ 2014-15 ಈ ಆಸುಪಾಸಿನಲ್ಲಿ ಯಮನ್ ದೇಶದಲ್ಲಿ ಸಂಘರ್ಷ ಎಲ್ಲ ಶುರುವಾಗುತ್ತೆ. ಆ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಂತ ಕಾರಣಕ್ಕಾಗಿ ನರ್ಸ್ ನಿಮಿಷಾ ಪ್ರಿಯಾಗೆ ಭಾರತಕ್ಕೆ ವಾಪಸ್ ಬರೋದಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ಕಡೆಯಿಂದ ಕೇರಳದಲ್ಲಿ ಇದ್ದಂತಹ ಗಂಡನಿಗೆ ಯಮನ್ ದೇಶಕ್ಕೆ ವಾಪಸ್ ಹೋಗೋದಿಕ್ಕೆ ಆಗ್ಲಿಲ್ಲ. ವೀಸಾ ಸಮಸ್ಯೆ ಎಲ್ಲ ಉಂಟಾಗುತ್ತೆ. ಯಾಕಂದ್ರೆ ಯಮನ್ ದೇಶದಲ್ಲಿ ಆ ಸಂದರ್ಭದಲ್ಲಿ ತೀವ್ರವಾದಂತಹ ಆಂತರಿಕ ಸಂಘರ್ಷ ಅಂತ ಎಲ್ಲ ಕೂಡ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ಒಂದಷ್ಟು ದಿನಗಳ ಕಾಲ ನರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದಾದ ಬಳಿಕ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ನಾನು ಸ್ವಂತ ಕ್ಲಿನಿಕ್ ಅನ್ನ ಆರಂಭಿಸಬೇಕು ಅಂತ, ನನ್ನದೇ ಅಂತ ರೀತಿಯಲ್ಲಿ ನನ್ನ ಬದುಕನ್ನ ಚೆನ್ನಾಗಿ ಕಟ್ಕೋಬೇಕು ಅಂತ. ಆದ್ರೆ ಯಮನ್ ದೇಶದಲ್ಲಿ ಅವರದ್ದೇ ಆದಂತಹ ರೂಲ್ಸ್ ಇದೆ. ಹೊರ ದೇಶದ ಪ್ರಜೆಗಳಿಗೆ ಸ್ವಂತ ಸಂಸ್ಥೆಯನ್ನು ಹೊಂದೋದಿಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಕೇವಲ ಅಲ್ಲಿರುವ ಪ್ರಜೆಗಳಿಗೆ ಮಾತ್ರ ಆ ಪ್ರದೇಶದಲ್ಲಿ ತಮ್ಮ ಸಂಸ್ಥೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ನಿಮಿಷಾ ಪ್ರಿಯಾ ಯಮನ್ ದೇಶದ ಓರ್ವ ಪ್ರಜೆಯ ಸಹಾಯವನ್ನ ಪಡೆದುಕೊಳ್ತಾರೆ. ಆತನಿಂದ ನಾನಿಲ್ಲಿ ಕ್ಲಿನಿಕ್ ಓಪನ್ ಮಾಡಬಹುದು ಅಂತ
ಅವನ ಹೆಸರು ಮೆಹದಿ ಅಂತ ಹೇಳಿ. 2015 ಸಂದರ್ಭದಲ್ಲಿ ಮೆಹದಿ ಎಂಬಾತನ ಜೊತೆಗೆ ಸೇರಿ ಒಂದ್ ಒಳ್ಳೆ ಕ್ಲಿನಿಕ್ ಅನ್ನ ಆರಂಭಿಸ್ತಾರೆ. ಆರಂಭದಲ್ಲಿ ಅವನು ಎಲ್ಲಾ ರೀತಿಯ ಸಹಾಯ ಮಾಡ್ತಾನೆ. ಅಂದ್ರೆ ಹಣ ಎಲ್ಲವೂ ಕೂಡ ನಿಮಿಷ ಅವರದ್ದು. ಅಲ್ಲಿ ರಜೆಯೊಬ್ಬರದ್ದು ಸರಿಯಾದ ರೀತಿಯಲ್ಲಿ ಕ್ಲಿನಿಕ್ ಅನ್ನ ಆರಂಭ ಮಾಡೋದಕ್ಕೆ ನಾನು ಆ ದೇಶದ ಪ್ರಜೆ ಅಂತ ನಿರೂಪಿಸಬೇಕಿತ್ತಲ್ಲ, ಅದಕ್ಕೆ ಅವನ ಸಹಾಯವನ್ನ ನಿಮಿಷ ಪ್ರಿಯ ಪಡ್ಕೊಂಡಿರ್ತಾರೆ. ಆರಂಭದಲ್ಲಿ ಎಲ್ಲ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ, ಯಾವುದೇ ಸಮಸ್ಯೆ ಕೂಡ ಇರೋದಿಲ್ಲ. ಯಾವಾಗ ಕ್ಲಿನಿಕ್ ಇಂದ ಸ್ವಲ್ಪ ಹಣ ಬರೋದಕ್ಕೆ ಶುರುವಾಗುತ್ತೆ, ಆಗ ಈ ಮೆಹದಿಗೆ ದುರಾಸೆ ಶುರುವಾಗುತ್ತೆ. ನಿಮಿಷ ಪ್ರಿಯ ಸಂಪಾದನೆ ಎಲ್ಲವನ್ನು ಕೂಡ ತಾನು ಲಪಟಾಯಿಸೋದಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ. ಅಷ್ಟು ಮಾತ್ರ ಅಲ್ಲ, ನಾನು ನಿಮಿಷ ಪ್ರಿಯ ಗಂಡ ಅಂತ ಹೇಳಿ ನಕಲಿ ದಾಖಲೆಯನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಆ ಗಂಡ ಅಂತ ಹೇಳಿ ಯಾವ ರೀತಿಯಲ್ಲಿ ಸೌಲಭ್ಯಗಳನ್ನ ಸರ್ಕಾರದಿಂದ ಪಡೆಯೋದಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಪಡೆಯೋದಿಕ್ಕೆ ಶುರು ಮಾಡ್ತಾನೆ. ಒಂದು ಹಂತಕ್ಕೆ ನಿಮಿಷ ಪ್ರಿಯ ಎಲ್ಲವನ್ನು ಕೂಡ ಸಹಿಸ್ಕೋತಾರೆ. ಅವಾಗ ಗಂಡ ಅಂತ ಹೇಳಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ಕೋತಾನೋ, ನಿಮಿಷ ಪ್ರಿಯ ಅದನ್ನು ಸಹಿಸೋದಿಲ್ಲ, ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಮೆಹದಿಯ ರಾಕ್ಷಸ ಕೃತ್ಯ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. ನಿಮಿಷ ಪ್ರಿಯಾಗೆ ಯಾವ ರೀತಿ ಹಿಂಸೆ ಕೊಡೋದಕ್ಕೆ ಸಾಧ್ಯವೋ ಎಲ್ಲ ರೀತಿಯಲ್ಲೂ ಕೂಡ ಆತ ಟಾರ್ಚರ್ ಅನ್ನ ಕೊಡೋದಕ್ಕೆ ಶುರು ಮಾಡ್ಕೋತಾನೆ. ಕೊನೆಗೆ ಎಲ್ಲವನ್ನು ಕೂಡ ತಡ್ಕೊಳ್ಳೋದಕ್ಕೆ ಆಗದೆ ನಿಮಿಷ ಪ್ರಿಯ ಏನ್ ಮಾಡ್ತಾರೆ ಅಂದ್ರೆ ಸ್ಥಳೀಯ ಪೊಲೀಸ್ ಮೊರೆ ಹೋಗ್ತಾರೆ. ಆದ್ರೆ ಸ್ಥಳೀಯ ಪೊಲೀಸರು ವಿದೇಶಿ ಮಹಿಳೆ ಎನ್ನುವ ಕಾರಣಕ್ಕಾಗಿ ನಿಮಿಷ ಪ್ರಿಯ ಬೆಂಬಲಕ್ಕೆ ಬರಲಿಲ್ಲ. ಒಂದು ಮಾಹಿತಿಯ ಪ್ರಕಾರ ನಿಮಿಷ ಪ್ರಿಯರನ್ನೇ 6 ದಿನಗಳ ಕಾಲ ಅಕ್ರಮ ಬಂಧನವನ್ನ ಮಾಡಕ್ಕಾಗಿತ್ತಂತೆ. ಅಂದರೆ 6 ದಿನಗಳ ಕಾಲ ಕೂಡಿ ಹಾಕಲಾಗಿತ್ತಂತೆ. ನಿಮಿಷ ಪ್ರಿಯ ಪೊಲೀಸರಿಂದ ಸಹಾಯ ಸಿಗುತ್ತೆ ಎಂಬ ಭರವಸೆ ಎಲ್ಲವನ್ನು ಕೂಡ ಕಳ್ಕೊಳ್ಳೋ ಪರಿಸ್ಥಿತಿ ಎದುರಾಗುತ್ತೆ. ಇನ್ನೊಂದು ಕಡೆ ಭಾರತದಲ್ಲಿ ಇದ್ದಂತಹ ತನ್ನ ಪೋಷಕರಿಗೂ ಕೂಡ ಇದರ ಬಗ್ಗೆ ಹೇಳಿಕೊಳ್ಳಲಾಗದ ಸಂಕಟವನ್ನ ನಿಮಿಷ ಪ್ರಿಯ ಅನುಭವಿಸ್ತಾ ಇರ್ತಾರೆ. ಕೊನೆಯದಾಗಿ ನಿಮಿಷ ಪ್ರಿಯ ಏನ್ ಮಾಡ್ತಾರೆ, ಹೋಗ್ಲಿ ನಾನ್ ಭಾರತಕ್ಕೆ ವಾಪಸ್ ಹೋಗೋಣ ಅನ್ನೋ ಪ್ರಯತ್ನವನ್ನ ಪಡ್ತಾರೆ. ಆದರೆ ಈ ಮೆಹದಿ ಏನ್ ಮಾಡ್ತಾನೆ ಅಂದ್ರೆ ನಿಮಿಷ ಪ್ರಿಯರ ಪಾಸ್ಪೋರ್ಟ್ ಅನ್ನ ಕದ್ದು ಇಟ್ಕೋತಾನೆ, ಕಿತ್ತಿಟ್ಕೊಂಡ್ಬಿಡ್ತಾನೆ. ಇದು ಹೇಗೆ ಭಾರತಕ್ಕೆ ವಾಪಸ್ ಹೋಗ್ತೀಯ, ದೇಶಕ್ಕೆ ವಾಪಸ್ ಹೋಗ್ತೀಯ ನೋಡ್ತೀನಿ ಅಂತ ಹೇಳಿ ಆತ ಪಾಸ್ಪೋರ್ಟ್ ಅನ್ನ ಇಟ್ಕೊಂಡು ಆಟ ಆಡ್ಸೋದಕ್ಕೆ ಶುರು ಮಾಡ್ತಾನೆ. ನಿಮಿಷ ಪ್ರಿಯಗೆ ಪಾಸ್ಪೋರ್ಟ್ ಅನ್ನ ಪಡೆಯೋದು ಅನಿವಾರ್ಯ ಆಗಿತ್ತು. ಯಾಕಂದ್ರೆ ಮೆಹದಿಯ ಟಾರ್ಚರ್ ಅನ್ನ ತಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹೀಗಾಗಿ ಒಂದು ದಿನ ಪ್ಲಾನ್ ಮಾಡ್ತಾರೆ. ಆತನಿಗೆ ಏನ್ ಮಾಡ್ತಾರೆ ಅಂದ್ರೆ ಮಾದಕ ದ್ರವ್ಯವನ್ನ ಕೊಡ್ತಾರೆ. ಆತ ಮೂರ್ಛೆ ತಪ್ಪೋ ರೀತಿಯಲ್ಲಿ ಆ ಮಾದಕ ದ್ರವ್ಯವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಇವರ ಬ್ಯಾಡ್ ಲಕ್ ಅದು ಓವರ್ ಡೋಸ್ ಆಗುತ್ತೆ. ಆತನ ಪ್ರಾಣ ಹೊರಟೋಗ್ಬಿಡುತ್ತೆ. ಅದಾದ ಬಳಿಕ ಏನ್ ಮಾಡ್ಬೇಕು ಅಂತ ಗೊತ್ತಾಗದ ನಿಮಿಷ ಪ್ರಿಯ ತಮ್ಮ ಸ್ನೇಹಿತರೊಬ್ಬರ ಸಹಾಯವನ್ನ ಪಡೆದು ಆ ದೇಹವನ್ನ ತುಂಡಾಗಿ ಕತ್ತರಿಸಿ ನೀರಿನ ಟ್ಯಾಂಕ್ ಒಳಗಡೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹೆಚ್ಚು ಕಮ್ಮಿ 200 ಕಿಲೋಮೀಟರ್ ದೂರದ ಆಸ್ಪತ್ರೆಯೊಂದಕ್ಕೆ ಬಂದು ನರ್ಸ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೆಚ್ಚು ಕಡಿಮೆ ಈ ಯಮನ್ ಬಾರ್ಡರ್ಗೆ ಬಂದ್ಬಿಡ್ತಾರೆ ನಿಮಿಷ ಪ್ರಿಯ. ಇನ್ನೊಂದು ಕಡೆಯಿಂದ ಪ್ರಕರಣ ಎಲ್ಲ ಕೂಡ ದಾಖಲಾಗುತ್ತೆ. ಅಲ್ಲಿನ ಮಾಧ್ಯಮ ಕೂಡ ನಿಮಿಷ ಪ್ರಿಯ ವಿರುದ್ಧವಾಗಿ ವರದಿಯನ್ನ ಪ್ರಸಾರ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಅಂದ್ರೆ ಈ ಮೆಹದಿ ಏನ್ ಟಾರ್ಚರ್ ಕೊಟ್ಟಿದ್ದ, ಆತನಿಂದ ಏನ್ ಹಿಂಸೆ ಆಗಿತ್ತು ಅದೆಲ್ಲ ಯಾವುದನ್ನು ಕೂಡ ಗಮನ ಹರಿಸೋದಿಲ್ಲ. ಅದರ ಬದಲಾಗಿ ಭಾರತ ಮೂಲದ ಮಹಿಳೆಯೊಬ್ಬರು ಯಮನ್ ದೇಶದ ಪ್ರಜೆಯೊಬ್ಬನನ್ನು ತುಂಡಾಗಿ ಕತ್ತರಿಸಿ ನೀರಿನ ಟ್ಯಾಂಕ್ ಒಳಗಡೆ ಆತನ ದೇಹವನ್ನು ಹಾಕಿ ಎಸ್ಕೇಪ್ ಆಗಿದ್ದಾಳೆ ಎನ್ನುವ ರೀತಿಯಲ್ಲಿ ಮಾಧ್ಯಮಗಳು ಸುದ್ದಿಯನ್ನ ಪ್ರಸಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂತಿಮವಾಗಿ ನಿಮಿಷ ಪ್ರಿಯರನ್ನ 2016-17 ಆಸುಪಾಸಿನಲ್ಲೇ ಯಮನ್ ಬಾರ್ಡರ್ ನಲ್ಲಿ ಬಂಧಿಸಲಾಗುತ್ತೆ. ಅಂದಿನಿಂದ ಕೂಡ ಅವರು ಜೈಲು ವಾಸವನ್ನ ಅನುಭವಿಸೋದಕ್ಕೆ ಶುರು ಮಾಡ್ತಾರೆ. ಕೋರ್ಟ್ ಅಲ್ಲಿ ಟ್ರಯಲ್ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಸಮಸ್ಯೆ ಏನಾಗಿತ್ತಂದ್ರೆ ನಿಮಿಷ ಪ್ರಿಯಗೆ ಸಹಾಯ ಮಾಡುವಂತವರು ಯಾರು ಇಲ್ಲ. ಮತ್ತೊಂದು ಕಡೆಯಿಂದ ಆ ದೇಶದ ಭಾಷೆ ಅರಬಿಕ್ ಭಾಷೆಗೆ ಇನ್ನು ಅವರು ಸರಿಯಾದ ರೀತಿಯಲ್ಲಿ ಹೊಂದ್ಕೊಂಡಿರ್ಲಿಲ್ಲ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇತ್ತು. ನಂತರ ಕೋರ್ಟ್ ನಲ್ಲಿ ನಿಮಿಷ ಪ್ರಿಯ ಏನ್ ಹೇಳ್ತಾ ಇದ್ರು ಅದು ಅಲ್ಲಿಗೆ ಸರಿಯಾಗಿ ಕನ್ವೆ ಆಗ್ತಾ ಇರ್ಲಿಲ್ಲ. ಅಲ್ಲಿ ಅವರು ಏನ್ ಹೇಳ್ತಾ ಇದ್ರು ಅದು ಇವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ತಾ ಇರ್ಲಿಲ್ಲ. ಹೀಗಾಗಿ ಅಂತಿಮವಾಗಿ ನಿಮಿಷ ಪ್ರಿಯ
ತನ್ನೊಳಗೆ ಏನಿತ್ತು ಸಂಕಟ, ತನ್ನ ವಾದ ಏನು ಅದನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡೋದಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಕೇವಲ ಒನ್ ಸೈಡೆಡ್ ವಾದ ಮಾತ್ರ ನಡೆಯುತ್ತೆ. ಅವನನ್ನ ಕೊಂದಳು ಎನ್ನೋದು ಮಾತ್ರ ಹೈಲೈಟ್ ಆಗುತ್ತೆ. ಮಾಧ್ಯಮಗಳು ಕೂಡ ಅದೇ ರೀತಿಯಾಗಿ ಬಿಂಬಿಸ್ತಾ ಇದ್ವು. ಹಾಗಾಗಿ ನಿಮಿಷಾ ಪ್ರಿಯಗೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಅಲ್ಲಿನ ನ್ಯಾಯಾಲಯ ಅಂತ ಶಿಕ್ಷೆಯೊಂದನ್ನು ವಿಧಿಸುತ್ತೆ. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ, ಕ್ಷಮಾದಾನವನ್ನ ನೀಡಬೇಕು ಅಂತ ಹೇಳಿ. 2023ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಗಲ್ಲು ಶಿಕ್ಷೆಯನ್ನ ವಿಧಿಸುತ್ತೆ. ಅದಾದ ಬಳಿಕ ನಿಮಿಷಾ ಪ್ರಿಯ ತಾಯಿ ಹೋರಾಟವನ್ನ ಆರಂಭ ಮಾಡ್ತಾರೆ. ಭಾರತದ ಕೆಲವು ಸಂಘಟನೆಗಳ ಸಹಾಯ ಕೂಡ ಸಿಗುತ್ತೆ. ಅವರು ಸ್ವತಃ ಯಮನ್ ದೇಶಕ್ಕೆ ಹೋಗಿ ಮಗಳನ್ನ ಭೇಟಿ ಆಗ್ತಾರೆ. ಎಷ್ಟೋ ವರ್ಷಗಳ ನಂತರ ಮಗಳನ್ನ ಭೇಟಿ ಆಗ್ತಾರೆ. ಅಲ್ಲಿರುವ ಜೈಲಿಗೆ ಹೋಗಿ ಕೊನೆಗೆ ನಿಮಿಷಾ ಪ್ರಿಯನ ಹೇಗೆ ಉಳಿಸ್ಕೊಳ್ಳೋಕ್ ಸಾಧ್ಯ ಅಂತ ಎಲ್ಲ ಪ್ರಯತ್ನವನ್ನು ಕೂಡ ಪಡೋದಕ್ಕೆ ಶುರು ಮಾಡ್ತಾರೆ. ಭಾರತದ ವಿದೇಶಾಂಗ ಇಲಾಖೆ ಕೂಡ ಸಹಾಯ ಮಾಡುತ್ತೆ. ನಿಮಿಷಾ ಪ್ರಿಯ ಕೆಲವು ಆಯ್ಕೆ ಏನಪ್ಪಾ ಅಂದ್ರೆ, ಒಂದು, ಯಮನ್ ದೇಶದ ಅಧ್ಯಕ್ಷ ಕ್ಷಮೆಯನ್ನ ನೀಡಬೇಕಾಗಿತ್ತು. ಮರಣ ದಂಡನೆ ಶಿಕ್ಷೆಯನ್ನ ಬದಲು ಕ್ಷಮಾದಾನವನ್ನ ನೀಡಬೇಕಾಗಿತ್ತು. ಅದು ಒಂದು ಆಪ್ಷನ್. ಮತ್ತೊಂದು, ಈ ಮೆಹದಿ ಕುಟುಂಬಸ್ಥರಿಗೆ ಬ್ಲಡ್ ಮನಿ ಅಂತ ಹೇಳಿ ಪರಿಹಾರ ರೂಪದಲ್ಲಿ ಹಣವನ್ನ ಕೊಡ್ಬೇಕು. ಹಣವನ್ನ ಅವರು ತಗೊಳ್ಳೋದು ಮಾತ್ರ ಅಲ್ಲ, ಅವರು ಕೂಡ ಕ್ಷಮೆಯನ್ನ ಕೊಡ್ಬೇಕಾಗತ್ತೆ. ಹಾಗೆ ಅಷ್ಟೇ ಅಲ್ಲದೆ ಅವರ ಸಮುದಾಯದ ಬುಡಕಟ್ಟು ನಾಯಕ ಅಂತ ಒಬ್ಬ ಇರ್ತಾರೆ, ಅವರು ಕೂಡ ಕ್ಷಮೆಯನ್ನ ನೀಡಬೇಕಾಗುತ್ತೆ. ಈ ರೀತಿಯಾಗಿ ಒಂದಷ್ಟು ಆಪ್ಷನ್ಗಳು ಇದ್ದವು. ಇದೀಗ ಮೊದಲ ಆಪ್ಷನ್ ಬಂದ್ ಆಗಿದೆ. ಅದೇನಂದ್ರೆ ದೇಶದ ಅಧ್ಯಕ್ಷ ಕ್ಷಮಾದಾನ ನೀಡೋದು ಆಪ್ಷನ್ ಮುಗ್ದೋಗಿದೆ. ಯಾಕಂದ್ರೆ ದೇಶದ ಅಧ್ಯಕ್ಷ ಈಗಾಗಲೇ ಮರಣದಂಡನೆ ಶಿಕ್ಷೆಗೆ ಅಂತಿಮ ಮುದ್ರೆಯನ್ನ ಒತ್ತಿ ಆಗಿದೆ. ಈಗ ಇರುವಂತಹ ಎರಡು ಆಯ್ಕೆ ಅಂದ್ರೆ, ಒಂದು, ಬ್ಲಡ್ ಮನಿಯನ್ನ ಸ್ವೀಕರಿಸೋದು, ಅವರ ಕುಟುಂಬಸ್ಥರು ಕ್ಷಮೆಯನ್ನ ಕೇಳೋದು. ಸದ್ಯ ನಿಮಿಷಾ ಪ್ರಿಯ ಕುಟುಂಬಸ್ಥರು ಸಂಘಟನೆಗಳ ಸಹಾಯದ ಮೂಲಕ, ಬೇರೆ ಬೇರೆ ಮೂಲದ ಸಹಾಯದ ಮೂಲಕ ಒಂದು ಕ್ರೌಡ್ ಫಂಡಿಂಗ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ಮೊತ್ತವನ್ನ ಸಂಗ್ರಹಿಸಲಾಗಿದೆ. ಆದ್ರೆ ಏನಾಗ್ಬಿಟ್ಟಿತ್ತು, ಭಾರತದ ರಾಯಭಾರ ಕಚೇರಿಯಿಂದ ಒಬ್ಬ ವಕೀಲನನ್ನ ನೇಮಕ ಮಾಡಲಾಗಿತ್ತು. ಆ ವಕೀಲನ ಶುಲ್ಕವನ್ನ ಪಾವತಿಸೋದಕ್ಕೆ ವಿಳಂಬ ಆಗಿತ್ತು ಎಂಬ ಕಾರಣಕ್ಕೆ ಲಕ್ಷಗಟ್ಟಲೆ ಇರುತ್ತೆ ಶುಲ್ಕ. ಬೇರೆ ಬೇರೆ ಕಾರಣಗಳಿಗಾಗಿ ಸಂಧಾನ ಮಾತುಕತೆ ವಿಪರೀತ ಆಗಿತ್ತು. ಒಂದಷ್ಟು ಸಮಸ್ಯೆ ಎಲ್ಲ ಕೂಡ ಆಯ್ತು. ಹೀಗಾಗಿ ಅಲ್ಲೊಂದಷ್ಟು ಸಮಸ್ಯೆ ಆಗಿದೆ. ಇನ್ನು ಬುಡಕಟ್ಟು ನಾಯಕ ಕೂಡ ಕ್ಷಮೆಯನ್ನ ನೀಡಬೇಕಾಗುತ್ತೆ, ಅಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಎಲ್ಲ ಆಗಿದೆ. ಹೀಗಿರೋದು ಟೈಮ್ ಎಷ್ಟು, ಕೇವಲ 1 ತಿಂಗಳು ಮಾತ್ರ. 1 ತಿಂಗಳ ಒಳಗಾಗಿ ಎಲ್ಲ ಪ್ರಕ್ರಿಯೆ ಕೂಡ ನಡಿಬೇಕಾಗುತ್ತೆ. ಈಗ ಇರುವಂತಹ ಆಪ್ಷನ್ ಅಂದ್ರೆ, ಭಾರತದ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮನಸ್ಸು ಮಾಡ್ಬೇಕಾಗುತ್ತೆ, ಪೂರ್ಣ ಮನಸ್ಸಿನಿಂದ ಹೋರಾಟವನ್ನು ನಡೆಸಬೇಕಾಗುತ್ತೆ. ಆಗ ಮಾತ್ರ ನಿಮಿಷಾ ಪ್ರಿಯರನ್ನ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ. ಇಲ್ಲ ಅಂತ ಆದ್ರೆ ಯಾವುದೇ ಕಾರಣಕ್ಕೂ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಸಿನಿಮಾ ಕಥೆಯ ರೀತಿಯಲ್ಲಿ ಇದೆ, ಆದ್ರೆ ಇದು ನಿಜ ಜೀವನದಲ್ಲಿ ನಡೆದಿರುವಂತಹ ಘಟನೆ. ಬಂಧುಗಳೇ, ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.